ಇಲ್ಲಿ ಪ್ರದಿತ್ಯ ಆ ಕಡೆ ಮನೇಲಿ ಮಲ್ಕೋತಾನೆ ಅಮ್ಮನ ಜೊತೆ. ಪ್ರದಿತ್ಯ ತಗೊಂಬಂದ್ ಬಾಳ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಸೊ ಇವಾಗ ಎದ್ದೆ. ಪ್ರದಿತ್ಯ ಎದ್ದು ಬಂದ. ನಾನು ಮಲ್ಕೊಂಡಿದ್ದೆ, ಏನೋ ನಿದ್ದೆ ಇತ್ತು. ನಾನು 8 ಗಂಟೆ ತನಕ ಹೇಳೋದೇ ಇಲ್ಲ, 8 ಗಂಟೆ ಮುಂದೆ ಹೇಳ್ತೀನಿ. ಸೊ ಪ್ರದಿತ್ಯ ಬಂದು ಎಬ್ಬಿಸ್ಬಿಟ್ಟ. ಆ್ಯಕ್ಚುಲಿ ಪ್ರದಿತ್ಯ ಆ ಕಡೆ ಮನೇಲಿ ಮಲ್ಕೋತಾನೆ ಅಮ್ಮನ ಜೊತೆ. ಅವನು ಎದ್ಮೇಲೆ ನಮ್ಮ ಮಮ್ಮಿ ತಂದು ಏನು ಮಾಡ್ತಾಳೆ, ನನ್ನ ಹತ್ರ ಕೊಟ್ಟು ಹೋಗ್ಬಿಡ್ತಾಳೆ ಇಲ್ಲಿ. ಸೊ ಎದ್ದು ಬಂದಿದ್ದ ನೋಡ್ರಿ, ಬಂದು ಆಟ ಆಡತಾನು. ಪ್ರದು ತಲೆ ಕಟ್ಟಿರೋ ಕ್ಯಾಪ್ನು ತೆಗೆದೋಗದಾನು. ಇವಾಗ ಸಾಕ್ಸ್ ತೆಗಿಯೋದ್ರೋಗದಾನವ. ಸಾಕ್ಸ್ ತೆಗಿಯಕ್ಕೆ ಬಿಡುವಲ್ಲೆಗಿನ ಅವಾಗಿಂದ ಅವನ್ನ. ಬಾ ಮೇಲೆ ಬರ್ತಿ, ಬಾ ಬಬ್ಬ. ಹಲ್ಲು ಬಂದೈತೆ ನೋಡ್ರಿ ಪ್ರದಿತ್ಯ. ಹೆಂಗೆ ಹಲ್ಲು ಎಲ್ಲಿ ಬಂದೈತೆ ತೋರ್ಸಪ್ಪ. ಹಲ್ಲು ಬಂಗಾರಿ. ಸೇ ಹಾಯ್ 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 ಏನು ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಕಾರ್ಬಾರ್ ಮಾಡ್ತಾನಷ್ಟೇ, ಏನು. ಅದಾದಮೇಲೆ ಪ್ರದಿತ್ಯನ ರೆಡಿ ಮಾಡಿಸಿ ಹೊರಗಡೆ ಬಿಟ್ಟೆ. ಆಮೇಲೆ ಒಂದು ಗ್ಲಾಸ್ ನೀರು ಕುಡಿದು ಫ್ರೆಶ್ ಆಗಿ ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ತಿನ್ನತ್ತೀನಿ. ಡೈಲಿ ಡ್ರೈ ಫ್ರೂಟ್ಸನ್ನು ತಿಂತೀನಿ. ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ತಿನ್ನೋದು. ಆಮೇಲೆ ಒಂದು ಅಂಜೂರು, ಆಮೇಲೆ ಒಂದು 4 ಆಲ್ಮಂಡು, ಆಮೇಲೆ ಒಂದು ಸ್ವಲ್ಪ ವಾಲ್ನಟ್ಟು, ಆಮೇಲೆ ಬ್ಲ್ಯಾಕ್ ಗ್ರೇಪ್ಸ್ಗೆ ಅದು ಇನ್ನೊಂದು ಹೆಸರು ಏನೋ ಇದೆ, ನಂಗೆ ಅಷ್ಟು ಗೊತ್ತಿಲ್ಲ. ಬ್ಲ್ಯಾಕ್ ಗ್ರೇಪ್ಸು ಒಂದು ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತಂತೆ. ಸೊ ಹೀಗಾಗಿ ಅದನ್ನಷ್ಟು ತಿಂದೆ. ಅದಾದಮೇಲೆ ಇವಾಗ ಜರ್ನಲ್ ಬರೆಯೋದು ರೂಢಿ ಮಾಡ್ಕೊಂಡಿದ್ದೀನಿ. ಇವಾಗ ಅಂದರೆ ಇವಾಗ 4 ಡೇ ಆಯಿತು ಜರ್ನಲ್ ಬರೆಯೋದು ರೂಢಿ ಮಾಡಿಕೊಂಡು. ಸೊ 11/11 ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫಿನ್ಗೆ ಶಿವಮೊಗ್ಗ ಸ್ಪೆಷಲ್ ಅಕ್ಕಿ ರೊಟ್ಟಿ. ನಮ್ಮ ಸಹನ ಮಾಡ್ಯಾಳು ಅಕ್ಕಿ ರೊಟ್ಟಿ, ಆಮೇಲೆ ಕಾಯಿ ಚಟ್ನಿ. ಶಿವಮೊಗ್ಗ ಸ್ಪೆಷಲ್ ಅಕ್ಕಿ ರೊಟ್ಟಿ ತಿನ್ನೋನು ಬರ್ರಿ. ನನ್ನ ಮಗ ಈಸ್ ಆಲ್ಸೋ ಹ್ಯಾವಿಂಗ್ ಅಕ್ಕಿ ರೊಟ್ಟಿ. ನಿನ್ನ ದೊಡ್ಡ ಮೊಮ್ಮಗಳಿಗೆ ಇಟ್ಕೊ, ನೀನು ಕರ್ಕೊಂಡು ಆಡ್ನಿ. ಸಣ್ಣ ಮೊಮ್ಮಗನಪ್ಪ ಕರ್ಕೊಂಡು ಆಡ್ತಾನೆ ಬಾಲ್. ಪ್ರದಿತ್ಯ ತಗೊಂಬ ಅದನ್ನ. ಪ್ರದು ತಗೊಂಬ. ಇದೇನು ಸಂತು ಮಮ್ಮ ಬಂದ. ಏನೇನು ತಂದ ಇವತ್ತು? ಸಂತೋಷ್ ಬಂದ. ಅವನು ಬೆಂಗಳೂರಲ್ಲಿರ್ತಾನೆ. ಇವಾಗ ಕ್ರಿಸ್ಮಸ್ ರಜೆ ಅಲ್ಲ, ಸೊ ಹೀಗಾಗಿ ಊರಿಗೆ ಬಂದಿದ್ದ. ಈ ಮಾಮನೂ ನನ್ನ ಮಗನಿಗೆ ಪರಿಚಯನೇ ಇಲ್ಲ ಜಾಸ್ತಿ. ಅವ್ರು ಬಂದಾಗ ನಾನು ಬಂದಿರಲ್ಲ ಊರಿಗೆ, ನಾನು ಬಂದಾಗ ಅವ್ರು ಬಂದಿರಲ್ಲ. ಸೊ ಸಂತೋಷ್ ನೋಡಿದ್ದು ಆ್ಯಕ್ಚುಲಿ ದೀಪಾವಳಿ ಟೈಮಲ್ಲಿ ಅಥವಾ ಅವ್ನ ಮದುವೆ ಟೈಮಲ್ಲಿ ಅನಿಸುತ್ತೆ ನನ್ನ ಮಗನಿಗೆ ಅವನಿಗೆ ಪರಿಚಯ ಇರೋದು. ಸೊ ಇವಾಗ ಬಂದಮೇಲೆ ನನ್ನ ಮಗ ಅವನ ಹತ್ರ ಹೋಗಲೇ ಇಲ್ಲ. ನಮ್ಮ ಸಂತೋಷ್ ಬಂದ ಬೆಂಗಳೂರಿಂದ. ಸೊ ಅವನಿಗೆ ಹುಣಸೆಹಣ್ಣು ಹೇಳಿದ್ದೆ. ಯಾಕೆನೋ ಈ ಸಲ ಭಾಳ ಹುಣಸೆಹಣ್ಣು ತಿನ್ಬೇಕು ಅನ್ಸತೈತಿ. ಸೊ ಹುಣಸೆಹಣ್ಣು ಹೇಳಿದ್ದೆ. ಸೊ 2 ಪಾಕೆಟ್ ಹುಣಸೆಹಣ್ಣು ತೊಗೊಂಬಂದನು. ಮೊನ್ನೆ ಸಹನ ತಂದಿದ್ದು ಇನ್ನೂ ಅದಾವು. ಆಮೇಲೆ ಚಿಕ್ಕಿ ಪಾಕೆಟ್ಟು, ನಂಗೆ ಚಿಕ್ಕಿ ಅಂದರೆ ಇಷ್ಟ. ಸೊ ಎಲ್ಲರೂ ಚಿಕ್ಕಿನೇ ತಂದು ಕೊಡತ್ತಾರೆ ನನಗೆ. ಈ ಸಲ ಗುರ್ಲಾಪುರದಾಗ ಅದೇನಿಲ್ಲ, ಫಸ್ಟ್ ಟೈಮ್ ನಾ ಹೈದ್ರಾಬಾದಲ್ಲಿದ್ದೆ ಪ್ರದಿತ್ಯನ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹೈದ್ರಾಬಾದಿದ್ದಾಗ ಭಾಳ ಮಿಸ್ ಮಾಡ್ಕೊಂಡೀನಿ ಅಂದ್ರೆ ಆ ಥರ ಏನಿಲ್ಲ. ಮಹೇಶ್ನ ಏನು ಹೇಳ್ತಿರೋದೆಲ್ಲನೂ ತಂದೇ ಕೊಡ್ತಿದ್ರು. ಬಟ್ ಇಲ್ಲಿ ಈ ಸಲ ಗುರ್ಲಾಪುರದಲ್ಲಿ ಇದ್ದೀನಿ ಅಂತಂದರೆ ನಾನು ಏನೇನು ಇಷ್ಟಪಡ್ತೀನಲ್ಲ, ನಾನು ಹೇಳಿದ್ದೀನಿ ಎಲ್ಲನೂ ತೊಗೊಂಬಂದು ಕೊಡತ್ತಾರು. ಆಮೇಲೆ ಇದು ಚಾಕೋವಿಚ್ ಚಾಕ್ಲೇಟ್ದು ಇದನ್ನಿದು ವ್ರ್ಯಾಪರು, ವೇಫರ್ಸ್ ಇರ್ತಾವಲ್ಲ, ಚಾಕೋ ವೇಫರ್ಸು. ಇದು ಪ್ರದಿತ್ಯಂಗೆ ತಂದಿರ್ಬೋದು ಮೇ ಬಿ. ಇದೇನು ನನಗಿಷ್ಟ ಆಗಲ್ಲ. ಮೇ ಬಿ ಇದು ಪ್ರದಿತ್ಯನಿಗೆ, ಆಮೇಲೆ ನಿಹಾಲ್ಗೆ, ಸಣ್ಣ ಸಣ್ಣ ಹುಡುಗರು ಅದಾವಲ್ಲ ಅವ್ರಿಗೆ ಇದೆಲ್ಲ. ಆಮೇಲೆ ಚಿಕ್ಕಿ, ಆಮೇಲೆ ಹುಣಸೆ ಹಣ್ಣು ಕ್ಯಾಂಡಿ ಏನದಲ್ಲ ಅವೆರಡು ನನಗೆ. ಆಮೇಲೆ ಅಂತದೊಂದು ರೋಬೋಟ್ ಕ್ಲೀನ್ ಮಾಡೋ ರೋಬೋಟ್ ತಂದ್ರೆ ಇರ್ಬೇಕಿತ್ತು.